ಬಸವಣ್ಣನ ವ್ಯಕ್ತಿತ್ವ, ಬಸವಣ್ಣನ ನಿಲುವು, ಬಸವಣ್ಣನ ಬದುಕು, ಬಸವಣ್ಣನ ಜೀವನ ಬಹಳ ವಿಶಿಷ್ಟ ಕ್ರಮದಲ್ಲಿ ನಡೀತಿರ್ತದೆ. ಬಸವನ ಬಾಗೇವಾಡಿಯಿಂದ ಹೊರಟಂತಹ ಬಸವಣ್ಣನಿಗೆ ಅಕ್ಕನಾಗಲಾಂಬಿಕೆ ಶ್ರೀರಕ್ಷೆಯಾಗಿ ನಿಂತುಕೊಂಡು ಕೂಡಲ ಸಂಗಮಕ್ಕೆ ಕರ್ಕೊಂಡು ಬರ್ತಾಳೆ. ನಂತರದೊಳಗೆ ಬಹಳಷ್ಟು ಬೆಳವಣಿಗೆಗಳು ನಡೀತವೆ. ಕೇವಲ ಸಮಾಜಕ್ಕಾಗಿ, ಈ ಮಹಿಳೆಯರಿಗಾಗಿ, ಶೋಷಿತರಿಗಾಗಿ ಏನಾದರೂ ಮಾಡಬೇಕು ಅನ್ನತಕ್ಕಂಥ ಕನಸನ್ನು ಹೊತ್ತುಕೊಂಡು ಬಂದ ಬಸವಣ್ಣನಿಗೆ ಮುಂದೆ ಏನು ಅನ್ನತಕ್ಕಂಥದ್ದು ಯಾವುದು ಸ್ಪಷ್ಟ ಇರಲಿಲ್ಲ. ಆದರೆ ಭಾಳ ವಿಚಿತ್ರ. ಯಾವ ರೀತಿ ಒಳಗಂತಂತಂದರೆ, ನಮ್ಮನ್ನು ನಾವು ನಡೀತಿರ್ತೀವಿ, ನಾವು ದಾರಿಯನ್ನು ಕ್ರಮಿಸ್ತಿರ್ತೀವಿ, ನಮ್ಮ ದಾರಿಗೆ ಪ್ರೇರಣೆಯಾಗೋ ರೀತಿ ಒಳಗೆ, ನಮ್ಮ ದಾರಿಗೆ ಮಾರ್ಗದರ್ಶನವನ್ನು ಮಾಡೋ ರೀತಿ ಒಳಗೆ ಯಾವುದೋ ಒಂದು ಅವ್ಯಕ್ತ ಶಕ್ತಿ ನಮ್ಮನ್ನು ನಡೆಸ್ತಿರ್ತದೆ. ಹಾಗೆ ಬಸವಣ್ಣನವರ ಬದುಕಿನೊಳಗೆ ಕಂಡಿರಲಿಲ್ಲ. ಅವರು ಮಂಗಳವೇಡಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಅಲ್ಲಿಗೆ ಹೋದ ಮೇಲೆ ಅಲ್ಲಿಯ ಒಂದು ವ್ಯವಸ್ಥೆಯೊಳಗೆ ಸಿದ್ಧರಸರ ಒಂದು ದೃಷ್ಟಿಗೆ ಬಿದ್ದು ಬಸವಣ್ಣ ಆ ಮಹಾಮಂತ್ರಾಲಯದ ಆರ್ಥಿಕ ವ್ಯವಸ್ಥೆಯ ಮುಖ್ಯ ಕರಣಿಕನಾಗಿ ಆತ ಅಲ್ಲಿ ಸೇರಿಕೊಳ್ತಾನೆ. ಅಲ್ಲಿಂದ ಬಲದೇವರಸರು ತಮ್ಮ ಮಗಳಾಗಿರ್ತಕ್ಕಂಥ ಗಂಗಾಂಬಿಕೆಯನ್ನು ಕೊಟ್ಟು ಮದುವೆ ಮಾಡ್ತಾರೆ. ಮದುವೆ ಮಾಡಿದರೆ ಅಮ್ಮವರು, ಹೌದಿಲ್ರಿ? ಎಲ್ಲರೂ ಸೇರಿ ಎಷ್ಟು ಅದ್ಭುತವಾಗಿ ಒಬ್ಬ ಕವಿ ಹೇಳ್ತಾನೆ, ಬಸವಣ್ಣನವರ ಬದುಕಿನೊಳಗೂ ಸಹಿತ ಒಂದು ಯಾವುದೋ ಅವ್ಯಕ್ತ ಶಕ್ತಿ ಅವರನ್ನು ಕೈ ಹಿಡಿದು ನಡೆಸ್ತಿರ್ತದೆ, ಅವರನ್ನು ಕೈ ಹಿಡಿದು ನಡೆಸ್ತಿರ್ತದೆ. ನಿಮ್ಮನ್ನು ಯಾರು ನಡೆಸ್ತಾರೆ? ನಿಮ್ಮ ಮನೆಯಾನ ಸಣ್ಣ ಸಣ್ಣ ಮಕ್ಕಳು ನೀವು ಕೈ ಹಿಡಿದು ನಡೆಸ್ತಿರ್ತೀರಿ. ನಡೆಯಾಕೆ ಕಲಿಸುವ ಹೊತ್ತಿನೊಳಗೆ ಕೈ ಹಿಡಿದು ನಡೆಸ್ತೀರಿ. ಅವಾಗ ಏನು ಅನ್ನಿಸ್ತದ ನಿಮಗೆ? ಈ ಮಗುವಿಗೆ ನಾನೇ ಆಸರೆ, ನಾನು ಕೈ ಬಿಟ್ಟರೆ ಈ ಮಗು ಬೀಳ್ತದ ಅನ್ನೋ ಪ್ರಜ್ಞೆ ನಿಮಗೆ ಇರ್ತದಲ್ಲ? ಇರ್ತತಿಲ್ರಿ. ಆದರೆ ಮಗುವಿಗೆ ಏನರ ಗೊತ್ತಿರ್ತೈತೇನೋ, ನನಗೆ ನಡೆಯಕ್ಕೆ ಬರಂಗಿಲ್ಲ, ನಮ್ಮವು ನಡ್ಸಾಕತ್ಯಾಳು, ನಾ ಬಿದ್ದರೆ ನಾನು ಏನಾಗ್ತತಿ ಗೊತ್ತಿಲ್ಲ ಅಂತಕ್ಕಂಥ ಪ್ರಜ್ಞೆಯೊಳಗೆ ಆಗ ಮಗು ಇರ್ತದೆ. ಆದರೆ ಮಗುವಿಗೆ ನಾನು ನಡೆಯಾಕತ್ತೀನಿ, ಬೀಳ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ಆದರೆ ನನಗೆ ಗೊತ್ತಿರಲಾರ್ದಂಗೆ ನನ್ನ ನಡೆಸುವಂಥ ಅವು ಅದಾಳ. ಆ ಕಾರಣಕ್ಕೆ ಮಗು ಹೆಜ್ಜೆ ಇಡಾಕ ಬರೆದ್ರು ಕಾಲು ಎತ್ತೆತ್ತಿ ಹಿಂಗೆ ಒಗಿತಿರ್ತತಿ, ಅವು ನನ್ನ ಹಿಡ್ಕೋತಾಳ. ಆ ಮಗುವಿಗೆ ಭರವಸೆ ಅದು. ಬಸವಣ್ಣನಿಗೆ ಭರವಸೆ ಏನು? ಬಸವಣ್ಣನಿಗೆ ಯಾವ ಭರವಸೆ? ಈಶಾನ್ಯ ಗುರುಗಳ ಆಶೀರ್ವಾದ, ಸಂಗಮನಾಥನ ಶ್ರೀರಕ್ಷೆ ನನ್ನನ್ನು ಕೈ ಹಿಡಿದು ನಡೆಸ್ತದ. ಅದಕ್ಕೆ ಇಂಗ್ಲೀಷಿನ ಪದ್ಯವನ್ನು ಕನ್ನಡಕ್ಕೆ ಒಬ್ಬ ಕವಿ ಅನುವಾದ ಮಾಡ್ತಾನೆ. ರವೀಂದ್ರನಾಥ್ ಟ್ಯಾಗೋರ್ ಬರೀತಾರೆ, ಲೀಡ್ ಕೈಂಡ್ ದಿ ಲೈಟ್. ಆ ಪದ್ಯವನ್ನು ಕನ್ನಡಕ್ಕೆ ಬರೀತಾರೆ, ಕರುಣಾಳು ಬಾ ಬೆಳಕೆ ಮುಸುಕಿರಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ಆ ಕರುಣಾಳು ಬೆಳಕು ಎಂಥದ್ದು ಅಂತಂದರೆ, ಕತ್ತಲೆಯ ರಾತ್ರಿಯೊಳಗೆ ಭೀಕರವಾದಂಥ ಗಾಳಿ ಮಳೆ ಭಯಾನಕವಾದಂಥ ಸಂದರ್ಭದೊಳಗೆ ಕತ್ತಲು ಕಾರ್ಗತ್ತಲ ಒಂದು ದಾರಿಯೊಳಗೆ ಕವಿ ಕರೀತಾನೆ, ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ಯಾರನ್ನು ಕರಿಬೇಕ್ರಿ? ಯಾರನ್ನು ಕರಿಬೇಕು ನಮ್ಮ ಕಷ್ಟದೊಳಗೆ? ಹೆಣ್ಣು ಕೊಟ್ಟ ಮಾವನ್ನ ಯಾರನ್ನು ಕರಿತೀರಿ? ಕೊಟ್ಟು ಕೈ ತಕ್ಕೊಂಡಿರ್ತಾನ ಏನ್ರಿ? ಕೊಟ್ಟು ಕೈ ತಕ್ಕೊಂಡಿರ್ತಾನ. ಕರೆಯೋದು ಯಾರನ್ನ ಕರೆಯೋದು ಅಂತಂದ್ರೆ, ನಮ್ಮನ್ನ ನಿಮ್ಮನ್ನ ಅಂತಲ್ಲ, ಇಡೀ ಪ್ರಪಂಚವನ್ನ, ಇಡೀ ವಿಶ್ವವನ್ನ, ಇಡೀ ಎಲ್ಲ ಜೀವ ಸಂಕುಲವನ್ನು ಸೃಷ್ಟಿಸಿರ್ತಕ್ಕಂಥ ಕಾಣದ ದೇವರು, ಕಾಣದ ಶಕ್ತಿ, ಆ ಶಕ್ತಿ ನಮ್ಮನ್ನು ನಡೆಸ್ತಿರ್ತದಲ್ಲ, ಆ ಶಕ್ತಿಯನ್ನೇ ಕರಿಬೇಕು. ಕರುಣಾಳು ಬಾ ಬೆಳಕೆ ಮುಸುಕಿರಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ಆ ಶಕ್ತಿಯೇ ನಮ್ಮನ್ನು ನಡೆಸಬೇಕಲ್ಲ. ಹಾಗೆ ಬಸವಣ್ಣ ಅಂತಾನೆ, ನಾನು ಅಂದ್ಕೊಂಡಿರಲಿಲ್ಲ ಬಲದೇವರಸರ ಮಗಳು ಗಂಗಾಂಬಿಕೆ ಮಡದಿಯಾಗಿ, ನೋಡ್ರಿ ಹೇಗ ಆಕೆ ಮಣಿಯನ್ನು ತುಂಬ್ತಾಳೆ ಅಂತಂದರೆ, ಮಡದಿಯಾಗಿ ಬಸವಣ್ಣನವರ ಮನವನ್ನು ತುಂಬಿ ಬರ್ತಾಳೆ. ಅದೇ ಸಂದರ್ಭಕ್ಕೆ ಇನ್ನೊಂದು ಘಟನೆ ನಡೀತದೆ. ಏನು?
ಬಸವಣ್ಣನ ವ್ಯಕ್ತಿತ್ವ ಎಲ್ಲ ಕಡೆಗೂ ಹಬ್ತದೆ. ಸ್ವಲ್ಪ ದಿವಸ ಆದ ಮೇಲೆ ಬಲದೇವರಸರು ತೀರಿಕೊಳ್ತಾರೆ, ತೀರಿ ಹೋಗ್ತಾರೆ. ಬಲದೇವರಸರು ತೀರಿದ ಮೇಲೆ ಬಲದೇವರಸರು ಮಹಾಮಂತ್ರಿಯಾಗಿರ್ತಾರೆ. ಮಹಾಮಂತ್ರಿಯ ಸ್ಥಾನವನ್ನು ಯಾರು ತುಂಬಬೇಕು ಅಂತಂತ ಕೇಳಿದಾಗ, ಬಿಜ್ಜಳ ಕೇಳಿದಾಗ ಎಲ್ಲರೂ ಒಕ್ಕೊರಳಿನಿಂದ ಹೇಳ್ತಾರೆ, ಬಲದೇವರಸನ ಸ್ಥಾನವನ್ನು, ಮಹಾಮಂತ್ರಿಯ ಪ್ರಧಾನಮಂತ್ರಿಯ ಸ್ಥಾನವನ್ನು ತುಂಬತಕ್ಕಂಥ ಯೋಗ್ಯತೆ ಇರುವಂಥ ಏಕೈಕ ವ್ಯಕ್ತಿ ಅದು ಬಸವಣ್ಣ, ಬಸವಣ್ಣ, ಬಸವಣ್ಣ. ಎಲ್ಲರೂ ಒಕ್ಕೊರಳಿನಿಂದ ಹೇಳಿದಾಗ ಬಸವಣ್ಣನನ್ನು ಬಿಜ್ಜಳ ಕಲ್ಯಾಣಕ್ಕೆ ಬರಮಾಡಿಕೊಳ್ತಾರೆ. ಕಲ್ಯಾಣದ ಒಂದು ಅರಸು ವ್ಯವಸ್ಥೆಯ, ಆಡಳಿತ ವ್ಯವಸ್ಥೆಯ ಮಹಾಮಂತ್ರಿಯಾಗಿ, ಪ್ರಧಾನಮಂತ್ರಿಯಾಗಿ ಬಸವಣ್ಣನವರನ್ನು ನೇಮಕ ಮಾಡ್ತಾರೆ. ಬಿಜ್ಜಳನಿಗೆ ಒಂದು ಆಶಯ, ಇಷ್ಟು ಒಳ್ಳೆಯ ವ್ಯಕ್ತಿ, ಇಂಥ ಅದ್ಭುತವಾದಂಥ ನಿಲುವಿನ ಮಹಾಮಂತ್ರಿ, ಇಂಥ ಒಂದು ವ್ಯವಸ್ಥೆಯನ್ನು, ಈ ಸಂಬಂಧವನ್ನು ಇನ್ನೊಂದು ದೃಷ್ಟಿಯೊಳಗೆ ನಾನು ಗಟ್ಟಿಗೊಳಿಸಿಕೊಳ್ಳಬೇಕು ಅಂತೇಳಿ ಬಿಜ್ಜಳ ಒಂದು ಕೆಲಸ ಮಾಡ್ತಾನೆ. ಏನು? ತನ್ನ ಸಾಕು ತಂಗಿಯಾಗಿರ್ತಕ್ಕಂಥ ನೀಲಾಂಬಿಕೆಯನ್ನು, ಬಿಜ್ಜಳನಿಗೆ ಒಬ್ಬ ಸಾಕು ತಂಗಿ ಇರ್ತಾಳೆ ನೀಲಾಂಬಿಕೆ. ಅವನು ಕೇಳ್ತಾನೆ ಬಸವಣ್ಣನಿಗೆ, ಈ ಮಹಾಮಂತ್ರಿಯ ಪದದ ಜೊತೆಗೆ ನನ್ನ ಸಾಕು ತಂಗಿಯಾಗಿರ್ತಕ್ಕಂಥ ನೀಲಾಂಬಿಕೆಯನ್ನು ನೀನು ಕೈ ಹಿಡಿದು ವರಸು, ಮದುವೆಯಾಗು ಅಂತೀಕೊಂಡು ಕೇಳಿದ. ಒಬ್ಬೊಬ್ಬರು ಕೇಳ್ತಾರೆ, ಏನು ಮದುವೆ ಆದಮೇಲೆ ಮತ್ತೊಂದು ಮದುವೆ ಆಗಾಕ ಓಡಾಡ್ತಿರ್ತಾನೆ, ಯಾಕತ್ ಕೇಳ್ತಾರ. ಸುಮ್ಮಿರ್ಲ್ರಿ ಅಂತಾರ. ಒಬ್ಬೊಬ್ಬರು ಶೋಕಿಗಾಗಿ ಆಗ್ತಾರ. ಆದರೆ ನೆನಪಿಟ್ಕೋಬೇಕು, ಇನ್ನೊಂದು ಮಾತು ಹೇಳ್ತಾರೆ, ನಾ ಆದ್ರೆ ಏನು ತಪ್ಪ್ರಿ, ಬಸವಣ್ಣ 2 ಮದುವೆ ಆಗಿದ್ದಲ್ಲ. ನೋಡ್ರಿ, ಇದು ಕಷ್ಟ ಹಿಡ್ಕೊಳ್ಳೋದು ಬಸವಣ್ಣನ. ಬಸವಣ್ಣ 2 ಮದುವೆ ಆಗಿದ್ದಲ್ಲ. ಬಸವಣ್ಣ ಹುಚ್ಚಿಡಿದು 2 ಮದುವೆ ಆಗಿದ್ದಿಲ್ಲ. ಬಸವಣ್ಣನ ಮದುವೆ, ಬಸವಣ್ಣನ ದಾಂಪತ್ಯ ಅಂತಿಂಥದ್ದಲ್ಲ. ಬಸವಣ್ಣ 2 ಮದುವೆಯಾಗಿದ್ದ ಅಂತಂದರೆ ಬಸವಣ್ಣ ಈ ನಾಡಿಗಾಗಿ ಹಗಲು ರಾತ್ರಿ ಚಿಂತಿಸಿದ, ದೀನ ದಲಿತರಿಗಾಗಿ ಶ್ರಮಿಸಿದ, ಮಹಿಳೆಯರಿಗಾಗಿ ಪರಿಶ್ರಮಿಸಿದ. ಒಂದರ ದಗದ ಮಾಡಿಯ ನೀ ಒಂದರೇ ಮಾಡಿ ಏನೋ, ಇನ್ನುಳಿದದ್ದು ಯಾವುದೂ ಕೇಳಬೇಡ್ರಿ. ಬಸವಣ್ಣ 2 ಮದುವೆಯಾಗಿದ್ದ. ಬಸವಣ್ಣ 2 ಮದುವೆ ಬಯಸಿ ಆಗಲಿಲ್ಲ. ಬಯಸದೆ ಬಂದದ್ದು ಲಿಂಗಭೋಗ, ಬಯಸಿ ಬಂದದ್ದು ಅಂಗಭೋಗ. ಬಸವಣ್ಣನವರಿಗೆ ಅನಿವಾರ್ಯವಾದಂಥ ಪ್ರಸಂಗ ಬರ್ತದೆ. ಅವತ್ತಿನ ರಾಜಮನೆತನದೊಳಗೆ ಒಂದು ವ್ಯವಸ್ಥೆ ಇತ್ತು. ಏನು ಅಂತಂದರೆ, ಸಂಬಂಧಗಳನ್ನು ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ನೆರೆ ರಾಜ್ಯದ ಜೊತೆಗೆ ವಿವಾಹ ಸಂಬಂಧವನ್ನು ಏರ್ಪಡಿಸ್ಕೊಳ್ತಕ್ಕಂಥದ್ದು. ತನ್ನ ರಾಜ್ಯದೊಳಗೆ ಯಾರೇ ಅಂಥ ದೊಡ್ಡ ವ್ಯಕ್ತಿ ಇದ್ದರೆ ಅವ್ರ ಜೊತೆಗೆ ಮನೆಯ ಒಂದು ಹೆಣ್ಣನ್ನು ಕೊಟ್ಟು ವಿವಾಹ ಸಂಬಂಧವನ್ನು ಮಾಡಿ ಆ ಒಂದು ಸಂಬಂಧವನ್ನು ಗಟ್ಟಿಗೊಳಿಸಿಕೊಳ್ತಕ್ಕಂಥ ವ್ಯವಸ್ಥೆ ಇತ್ತು. ಆ ರಾಜತಾಂತ್ರಿಕ ವ್ಯವಸ್ಥೆಯೊಳಗೆ ಬಿಜ್ಜಳ ಬಸವಣ್ಣನವರಿಗೆ ಒತ್ತಾಯಿಸಿ ಕೇಳ್ತಾನೆ, ಬಸವಣ್ಣನವರೇ, ಮಹಾಮಂತ್ರಿಗಳೇ, ನನ್ನ ಸಾಕು ತಂಗಿಯನ್ನು, ನನ್ನ ತಂಗಿಯನ್ನು ನೀವು ವಿವಾಹ ಆಗಬೇಕು, ಕೈ ಹಿಡಿಬೇಕು ಅಂತ ಕೇಳಿದ. ಬಸವಣ್ಣಂದ ಏನೂ ತಿಳಿಲಿಲ್ಲ ಅವನಿಗೆ. ಯಾಕೆ? ಏನು ನಡೆದದ, ಏನು ನನ್ನ ಬದುಕು ಎತ್ತು ಸಾಗ್ಯದ, ಯಾಕೆ ಹೀಗೆಲ್ಲ ಬರಕ್ಕೆ ಆಗಾಕತೈತಿದು ಅಂದಾಗ ಇನ್ನೊಂದು ಮನಸ್ಸು ಹೇಳ್ತದೆ ಬಸವಣ್ಣನವರಿಗೆ, ಬಸವಣ್ಣ ಕರಣಿಕಲಾಗಲಿಕ್ಕೆ ಬಯಸಿದ್ದ್ಯಾ ನೀನು? ಇಲ್ಲ. ಬಲದೇವರ ಮಗಳು ಗಂಗಾಂಬಿಕೆಯನ್ನು ವಿವಾಹವಾಗಬೇಕು ಅಂತ ಬಯಸಿದ್ಯಾ? ಇಲ್ಲ. ಹಾಗೆ ನೀನು ಮಹಾಮಂತ್ರಿ ಆಗಬೇಕು ಅಂತ ಕನಸು ಕಂಡಿದ್ಯಾ? ಇಲ್ಲ. ಯಾವುದನ್ನೂ ಬಯಸಿದ್ದಿಲ್ಲ. ಇದನ್ನೇನಾದರೂ ಬಯಸಿದ್ದೇನು? ಬಿಜ್ಜಳನ ತಂಗಿಯನ್ನು ವಿವಾಹ ಆಗಬೇಕು ಅಂಥೇಳಿ? ಇಲ್ಲ. ಯಾವುದನ್ನೂ ಬಯಸಿಲ್ಲ, ಎಲ್ಲವನ್ನೂ ಸ್ವೀಕಾರ ಮಾಡಿದೆಯಾ? ಹಾಗೆ ಇದು ಸಂಗಮನಾಥನ ಇಚ್ಛೆ, ಗುರುವಿನ ಒಂದು ಇಚ್ಛೆ ಏನದ ಆಗ್ತದ, ಒಲ್ಲೆ ಅನಬೇಡ, ಒಪ್ಪಿಕೋ ಅಂಥೇಳಿ ಬಸವಣ್ಣನ ಅಂತರ್ವಾಣಿ ನುಡಿತದ. ಅನಿವಾರ್ಯವಾಗಿ ಬಸವಣ್ಣನವರು ನೀಲಾಂಬಿಕೆಯನ್ನು ಕೈ ಹಿಡಿತಾರೆ. ಆ ತನ್ನ ಗಂಗಾಂಬಿಕೆ, ಮಡದಿಯಾಗಿರ್ತಕ್ಕಂಥ ಗಂಗಾಂಬಿಕೆಯ ಅನುಮತಿಯನ್ನು ಪಡೆದು, ಗಂಗಾಂಬಿಕೆಯ ಒಪ್ಪಿಗೆಯನ್ನು ಪಡೆದು, ಇದು ಬಹಳ ಮುಖ್ಯದ ರೀ. ಗಂಗಾಂಬಿಕೆಯ ಒಪ್ಪಿಗೆಯನ್ನು ಪಡೆದು ಮದುವೆ ಆಗ್ತಾರೆ. ನಾನೇ ಮಹಾಮಂತ್ರಿ ಇದ್ದೀನಿ, ನನ್ಯಾವ ಕೇಳವಂತ ಅನ್ನಲಿಲ್ಲ. ಯಾಕೆ? ಒಂದು ದಾಂಪತ್ಯದ ವ್ಯವಸ್ಥೆ ಅದು ಕೆಡಬಾರ್ದಲ್ಲ.
ಗಂಗಾಂಬಿಕೆ ಸಂತೋಷದಿಂದ ಹೇಳ್ತಾಳೆ, ನನಗೆ ಅಕ್ಕ ಆಗಿ ಬರ್ತಕ್ಕಂಥ ನೀಲಾಂಬಿಕೆ ತಮ್ಮ ಕೈ ಹಿಡಿದು ಮಡದಿಯಾಗಿ ಬರುವುದಾದರೆ ನಿಮಗಿಂತಲೂ ಮೊದಲು ನಾನು ಪ್ರೀತಿಯಿಂದ ಆಕೆಯನ್ನು ಸ್ವಾಗತ ಮಾಡ್ತೀನಿ ಅಂತ ಗಂಗಾಂಬಿಕೆ ಹೇಳ್ತಾಳೆ. ಜಗತ್ತಿನಾಗ ಯಾವುದರ ಹೆಣ್ಮಗಳು ಹೇಳಿದ್ದು ಕೇಳ್ಯಾರೆ ನೀವು? ಒಂದು ಮಾತು ಹೇಳ್ತಾರೆ, ಏನು ಸೌತಿ ಅಂದ್ರೆ ಸತ್ತ ಹೆಣ ಏನು ಮಾಡ್ತತಿ? ಎದ್ದು ಕುಂಡಿರ್ತೈತಿ. ಹೊತ್ತು ಸೌತಿ ಅಂದ್ರೆ ಬೆಂಕಿ ಬಿದ್ದಂಗೆ ಆಕತ್ರಿ. ಸೌತಿ ಅಂದ್ರನ ಸೌತಿ ಅನ್ನೋ ಶಬ್ದನೇ ಅಷ್ಟು ಭಯಾನಕ. ಅಂಥದ್ರೊಳಗೆ ಗಂಗಾಂಬಿಕೆ ಹೇಳ್ತಾಳೆ, ನೀಲಾಂಬಿಕೆ ನನ್ನ ಅಕ್ಕ ನಿಮ್ಮ ಮಡದಿಯಾಗಿ ಕೈ ಹಿಡಿದು ಬರೋದಾದರೆ ನಿಮಗಿಂತಲೂ ಮೊದಲು ಆಕೆಯನ್ನು ಸ್ವಾಗತ ಮಾಡ್ತೀನಿ ಅಂತ ಹೇಳಬೇಕಾದ್ರೆ ಗಂಗಾಂಬಿಕೆಯ ನಿಲುವು ಎಂಥದ್ದು, ಗಂಗಾಂಬಿಕೆ ಎಷ್ಟು ಉದಾತ್ತ ಒಂದು ವ್ಯಕ್ತಿತ್ವದೊಳಗೆ ಬದುಕ್ತಿದ್ಳು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದರ ಅರ್ಥ ಬಹುಶಃ ಭಾಳಷ್ಟು ಗಂಡು ಮಕ್ಕಳಿಗೆ ಮಾತು ಖುಷಿ ಅನ್ನಿಸ್ತದೆ. ಚಂದ ಹೇಳಕತ್ತಾರ ಅಜ್ಜವ್ರ ಥರ. ಇದು ಯಾವ ಕಾರಣಕ್ಕಾಗಿ ಅನ್ನತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ವಿನಾಕಾರಣಕ್ಕಾಗಬಾರ್ದು. ಇನ್ನೊಂದಕ್ಕೆ ಹಿಂಸೆ ಕೊಡೋದಕ್ಕೆ, ಇನ್ನೊಂದರ ಮನಸ್ಸಿಗೆ ನೋವು ಮಾಡೋದಕ್ಕೆ ಇಂಥ ವ್ಯವಸ್ಥೆಗಳು ಎಂದೂ ಬರಬಾರ್ದು. ಆದರೆ ನೆನಪಿಟ್ಕೋಬೇಕು, ಇಂಥ ಸಂದರ್ಭವನ್ನು ಮಡದಿಯಾಗಿ, ಬಸವಣ್ಣನ ಮಡದಿಯಾಗಿ ಗಂಗಾಂಬಿಕೆ ಸ್ವಾಗತ ಮಾಡಿರ್ತಕ್ಕಂಥದ್ದು ಮಾತ್ರ ಒಂದು ಇತಿಹಾಸ, ಅದ್ಭುತವಾದಂಥದ್ದು. ಮದುವೆಯಾಗಿ ನೀಲಾಂಬಿಕೆ ಬರ್ತಾಳೆ. ಗಂಗಾಂಬಿಕೆ ಇಬ್ಬರು ಪತ್ನಿಯರು ಬಸವಣ್ಣನವರ ಮಡದಿಯರಾಗಿ ಬರ್ತಾರೆ. ಆದರೆ ನೀಲಾಂಬಿಕೆ ಸಾಮಾನ್ಯವಾಗಿರ್ತಕ್ಕಂಥವಳಲ್ಲ. ಆಕೆ ನೋಡ್ರಿ, ರಾಜಮನೆತನದೊಳಗೆ ಅಂತಂದರೆ ಒಂದಿಷ್ಟು ಬಂಗಾರ, ಒಂದಿಷ್ಟು ವಸ್ತು ಒಡವೆಗಳು, ಒಂದಿಷ್ಟು ಒಂದೇನೋ ಶ್ರೀಮಂತಿಕೆಯ ಒಂದು ಆಸೆಗಳು ಸಹಜವಾಗಿರ್ತಕ್ಕಂಥದ್ದು. ಮತ್ತು ಗಂಗಾಂಬಿಕೆಯನ್ನು ಸಣ್ಣಕೆಂಡ್ರಿ, ಆಕೆಯೂ ಸಹಿತ ಬಲದೇವರಸರ ಮಂತ್ರಿಯ ಮಗಳು. ಈ ದೊಡ್ಡ ಮನೆತನದಿಂದ ಭಾಳ ಗಂಟು ಹೊತ್ಕೊಂಡು ಬಂದರು ಅಂತಂದರೆ ಅಲ್ಲಿ ಮನೆಯೊಳಗಿನ ವ್ಯವಸ್ಥೆನೇ ಬೇರೆ ಆಗ್ತದೆ. ಯಾವ ಸೊಸೆ ಗಂಟು ತರಲಾರ್ದ, ಯಾವ ಸೊಸೆ ಬಂಗಾರ ತರಲಾರ್ದ ನಿರಾಭರಣ ಸುಂದರಿಯಾಗಿ ಮನಸ್ಸಿನೊಳಗೆ ಸೌಹಾರ್ದತೆಯನ್ನು, ಹೃದಯದೊಳಗ ವೈಶಾಲ್ಯತೆಯನ್ನು, ದೃಷ್ಟಿಯೊಳಗ ಪ್ರೀತಿಯನ್ನು, ಎಲ್ಲರನ್ನ ನನ್ನವರು ಅಂತ ಅಪ್ಪಿಕೊಂಡು ಹೋಗ್ತಕ್ಕಂಥ ದೊಡ್ಡ ಮನಸ್ಸನ್ನು ಹೊತ್ತುಕೊಂಡು ಬರ್ತಕ್ಕಂಥ ಸೊಸೆ ನೋಡ್ರಿ. ಬಂಗಾರ, ಹಣ, ರೊಕ್ಕ ಇವೆಲ್ಲ ಎಷ್ಟು ದಿವಸದ್ದು? ಮದುವೆ ಆಗ್ಲಾರ್ದವ್ರಿ ಹುಡುಗರು ಯಾರೇ ಅದೀರಿ? ನಾನು ಅವ್ರಿಗೆ ಒಂದು ಕೇಳಕ್ಕೆ ಇಷ್ಟಪಡ್ತೀನಿ. ಒಂದು ಹುಡುಗಿ ಚಂದದಾಳ, ಸಿಕ್ಕಾಪಟ್ಟೆ ಬಂಗಾರ, ಬೆಳ್ಳಿ, ಆಸ್ತಿ ಎಲ್ಲ ಐತಿ. ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮದುವೆ ಮಾಡ್ಕೋತಿರೋ? ಆಸ್ತಿ, ಒಡವೆ, ಬಂಗಾರ ಏನೂ ಇಲ್ಲ, ನೋಡಕ್ಕೆ ಪರವಾಗಿಲ್ಲ, ಕೆಟ್ಟಂತೆ ಅಲ್ಲ, ಪರವಾಗಿಲ್ಲ. ಆದರೆ ಒಂದು, ಆಕೆಯ ನಿಮ್ಮ ಮನೆಗೆ ಕಾಲಿಟ್ಟರೆ ನಿಮ್ಮ ಮನೆಯನ್ನು ಒಂದು ನಂದನ ವನವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಶಕ್ತಿ ಆಕೆಯಲ್ಲದ. ಎರಡು ಹುಡುಗಿಯರೊಳಗೆ ಯಾರನ್ನು ಆಯ್ಕೆ ಮಾಡ್ತೀರಿ? ಭಾಳ ದೊಡ್ಡ ಮನಸ್ಸಿನಿಂದ ಒಳ್ಳೆಯ ಹುಡುಗಿಯನ್ನು ನಾವು ತಗೊಳ್ತೀವಿ ಅಂತ ಏನು ಹೇಳಿದ್ರಲ್ಲ, ಅದಕ್ಕೆ ನನ್ನ ಹೃದಯ ತುಂಬಿದ ಚಪ್ಪಾಳೆಯನ್ನು ನಿಮಗೆ ಸಲ್ಲಿಸ್ತೀನಿ. ಇಷ್ಟು ಮನಸ್ಸಾದರೂ ಬರ್ತದಲ್ಲ ಸಾಕು. ಈ ಪ್ರಾರಂಭ ಮುಂದೆ ಭಾಳ ದೊಡ್ಡದಿರ್ತದಂತಕ್ಕಂಥ ಭರವಸೆ ನನಗೈತಿ. ಆ ಹಿನ್ನೆಲೆಯೊಳಗೆ ಮಡದಿಯರಾಗಿ, ಬಸವಣ್ಣನ ಮಡದಿಯರಾಗಿ ಬಸವಣ್ಣನ ಮನೆ ತುಂಬಲಿಲ್ಲ. ಇಬ್ಬರೂ ತಾಯಂದಿರರು ಬಸವಣ್ಣನ ಮನ ತುಂಬಿ ಬಸವಣ್ಣನ ಹೃದಯ ತುಂಬಿ ಮಹಾಮಣಿಯನ್ನು ತುಂಬಿ ಬೆಳಗುತ್ತಾರೆ. ಹೇಗೆ ಅನ್ನೋದನ್ನು ನೋಡೋಣ. ಸತ್ಯ ಶಾಂತಿಯಾಭರಣ ನಿತ್ಯ ಪ್ರೀತಿ ಧಾರಣ ಮತ್ತೆ ನಗುವ ಹೂವ ಮುಡಿದು ಭೃತ್ಯಳಾಗಿ ಒಳಗೆ ಬಾ, ಭೃತ್ಯಳಾಗಿ ಒಳಗೆ ಬಾ, ಗೃಹಿಣಿಯಾಗಿ ಬಾ, ಗೃಹಿಣಿಯಾಗಿ ಬಾ ಮನೆಗೆ. ಕರುಣಿಲತೆಯ ಹೂವ ಮುಡಿದು, ಕರುಣಿಲತೆಯ
ಹೂವ ಮುಡಿದು ಬಾಗಿಲೊಳಗೆ ಬಾ ಕರುನಿಲತೆಯ ಹೂವ ಮುಡಿದು ಬಾಗಿಲೊಳಗೆ ಬಾ ಗೃಹಿಣಿಯಾಗಿ ಬಾ ಗೃಹಿಣಿಯಾಗಿ ಬಾ ಮನೆಗೆ ಗೃಹಿಣಿಯಾಗಿ ಬಾ ಅತ್ತೆ ಮಾವ ಮತ್ತೆ ಭಾವ ಅತ್ತೆ ಮಾವ ಮತ್ತೆ ಭಾವ ತೊತ್ತು ಕೆಲಸ ಕಂಜದೆ ತೊತ್ತು ಕೆಲಸ ಕಂಜದೆ ಮುತ್ತಿನಂತ ಮನವನಿರಿಸಿ ಮುತ್ತಿನಂತ ಮನವನಿರಿಸಿ ಹೊಸ್ತಿಲನ್ನು ದಾಟಿ ಬಾ ಹೊಸ್ತಿಲನ್ನು ದಾಟಿ ಬಾ ಗೃಹಿಣಿಯಾಗಿ ಬಾ ಗೃಹಿಣಿಯಾಗಿ ಬಾ ಮನೆಗೆ ಗೃಹಿಣಿಯಾಗಿ ಬಾ सत्य शांति आभरण सत्य शांति आभरण नित्य प्रीति धारणा नित्य प्रीति धारणा ಮತ್ತೆ ನಗುವ ಹೂವ ಮುಡಿದು ಮತ್ತೆ ನಗುವ ಹೂವ ಮುಡಿದು ಭಕ್ತಳಾಗಿ ಒಳಗೆ ಬಾ ಭಕ್ತಳಾಗಿ ಒಳಗೆ ಬಾ ಗೃಹಿಣಿಯಾಗಿ ಬಾ ದಯವೇ ನಿನ್ನ ಗುಣಧರ್ಮ ಕ್ಷಮೆಯ ನಿನ್ನ ಬಾಳ ಮರ್ಮ ದಯವೇ ನಿನ್ನ ಗುಣಧರ್ಮ ಕ್ಷಮೆಯ ನಿನ್ನ ಬಾಳ ಮರ್ಮ ತಾಳ್ಮೆಯಂಬ ತಾಳಿ ಧರಿಸಿ ತಾಳ್ಮೆಯಂಬ ತಾಳಿ ಧರಿಸಿ ಒಲವಿನಿಂದ ಒಳಗೆ ಬಾ ಒಲವಿನಿಂದ ಒಳಗೆ ಬಾ ಗೃಹಿಣಿಯಾಗಿ ಬಾ ಭಯವೇ ನಿನ್ನ ಬಾಳ ಗೀತ ಕ್ಷಮವೇ ನಿನ್ನ ಬಾಳ ಗೆಳತಿ ಭಯವೇ ನಿನ್ನ ಬಾಳ ಗೀತ ಕ್ಷಮೆಯ ನಿನ್ನ ಬಾಳ ಗೆಳತಿ ಪತಿಯು ನಿನ್ನ ಹೃದಯ ಜ್ಯೋತಿ ಪತಿಯ ನಿನ್ನ ಹೃದಯ ಜ್ಯೋತಿ ನೀತಿಯಿಂದ ಒಳಗೆ ಬಾ ನೀತಿಯಿಂದ ಒಳಗೆ ಬಾ ಗೃಹಿಣಿಯಾಗಿ ಬಾ ಸದುವಿನಯವೇ ಬಾಳ ಉಸಿರು ಸದುವಿನಯವೇ ಬಾಳ ಉಸಿರು ಭಾಮೆ ನಿನ್ನ ಬದುಕು ಹಸಿರು ಭಾಮೆ ನಿನ್ನ ಬದುಕು ಹಸಿರು ಇದುವೇ ಗೃಹಿಣಿ ಎಂಬ ಹೆಸರು ಇದುವೇ ಗೃಹಿಣಿ ಎಂಬ ಹೆಸರು ಮದುವೆಯಾಗಿ ಒಳಗೆ ಬಾ
ಮದುವೆಯಾಗಿ ಒಳಗೆ ಬಾ ಗೃಹಿಣಿಯಾಗಿ ಬಾ ಗೃಹಿಣಿಯಾಗಿ ಬಾ ಮನೆಗೆ ಕರುಣಿಲತೆ ಹೂವ ಮುಡಿದು ಕರುಣಿಲತೆ ಹೂವ ಮುಡಿದು ಕರುಣಿ ಬಾಗಿಲೊಳಗೆ ಬಾ ಕರುಣಿ ಬಾಗಿಲೊಳಗೆ ಬಾ ಗೃಹಿಣಿಯಾಗಿ ಬಾ ಗೃಹಿಣಿಯಾಗಿ ಬಾ ಗೃಹಿಣಿಯಾಗಿ ಬಾ. ಅಂಥ ಆಭರಣಗಳು ಹೊರಗೆ ಕಾಣುವಂಥವಲ್ಲ, ಬೆಳ್ಳಿ ಬಂಗಾರದ ಆಭರಣಗಳೆಲ್ಲ. ಸೌಜನ್ಯ, ಸುಶೀಲತೆ, ಉತ್ತಮ ನಡತೆ, ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸ, ಶ್ರಮದ ಬದುಕು, ಇವೆಲ್ಲವೂ ನಿಜವಾದ ರೀತಿಯೊಳಗೆ ಆಭರಣಗಳಾಗಿ ಪರಿಣಮಿಸಿದರೆ ಆ ಬದುಕು ಸಾರ್ಥಕ ಆಗ್ತದಂತಕ್ಕಂಥ ಹಿನ್ನೆಲೆಯೊಳಗೆ ಇಲ್ಲಿ ಬಸವಣ್ಣನವರ ಒಂದು ಈ ದಾಂಪತ್ಯದ ವ್ಯವಸ್ಥೆ ನೋಡ್ರಿ. ನೀಲಾಂಬಿಕೆಯನ್ನು ಮದುವೆ ಆಗ್ತಾರೆ. ಹೇಗಿತ್ತು ಸಂದರ್ಭ ಅಂತಂದರೆ ನಿಮ್ಗೆ ಹೇಳ್ತೇನೆ. ರಾಮಕೃಷ್ಣ ಪರಮಹಂಸರು ಮದುವೆಯಾಗಿ ತಮ್ಮ ಮಡದಿಯನ್ನು ಕರೆದುಕೊಂಡು ಬಂದ ನಂತರ ಆ ಪರಮಹಂಸರು ಆಕೆಯನ್ನು ಪ್ರಶ್ನೆ ಮಾಡ್ತಾರೆ, ಏನು ನಾವು ಜಗತ್ತಿನ ಕಣ್ಣಿಗೆ ದಂಪತಿಗಳು, ಸತಿಪತಿಗಳು, ಗಂಡ ಹೆಂಡರು, ಆದರೆ ಎಲ್ಲರಂತೆ ನಾವು ಸಹಿತ ಈ ಬದುಕಿನೊಳಗ ಕಾಮದ ಬದುಕನ್ನು ಬದುಕಿ ಈ ಬದುಕನ್ನು ಈ ರೀತಿಯೊಳಗೆ ಕಳೆದು ಬಿಡೋಣವೇ, ಇಲ್ಲ ಈ ಬದುಕಿಗೆ ಒಂದು ಉದಾತ್ತ ಚಿಂತನೆಯನ್ನು ಕೊಟ್ಟು ಈ ಬದುಕನ್ನು ಹಿಂಗೂ ಬದುಕೋದಕ್ಕೆ ಸಾಧ್ಯ ಐತೆ ಅನ್ನೋ ರೀತಿಯೊಳಗೆ ನಿಜವಾದ ಶಾಶ್ವತ ಆನಂದವನ್ನು ಪಡೆಯೋಣವೇ? ಯಾವುದು ಇರಲಿ, ನಾವಿಬ್ಬರು ಗಂಡ ಹೆಂಡತಿಯಾಗಿರೋಣ ಅಥವಾ ನೀ ನನಗೆ ತಾಯಾಗಿ ನಾ ನಿನ್ನ ಮಗ ಆಗಿ ನಿಜವಾದ ಆಧ್ಯಾತ್ಮದ ಅನುಭವವನ್ನು ಅನುಭವಿಸೋಣವೋ ಅಂತ ಕೇಳಿದಾಗ ಶಾರದಾ ಮಾತೆ ಹೇಳ್ತಾಳೆ, ನಾನು ನಿಮ್ಮ ಕೈ ಹಿಡಿದು ಬಂದಿದ್ದೀನಿ, ನಿಮ್ಮ ಕೈ ಹಿಡಿದು ಬಂದಿದ್ದೀನಿ, ನಿಮ್ಮ ಸಹಧರ್ಮಿಣಿಯಾಗಿ ನಿಮ್ಮ ಜೊತೆಗೆ ನೀವು ಹೇಗೆ ಹೇಳ್ತಿರೋ ಹಾಗೆ ಬದುಕ್ತೀನಿ ಹೊರತು ನನಗೆ ತಿಳಿದಂಗಲ್ಲ, ನಾವಿಬ್ಬರು ತಿಳಿದು ಬದುಕೋಣ. ನೀವು ಒಪ್ಪುವುದಾದರೆ ಇವತ್ತಿನಿಂದ ಜಗತ್ತಿನ ಕಣ್ಣಿಗೆ ನಾವು ಸತಿಪತಿಗಳು, ಆದರೆ ಅಂತರಂಗದೊಳಗೆ ನಾ ನಿನಗೆ ತಾಯಿ, ನೀ ನನಗೆ ಮಗ ಆಗಿ ನಾವು ಬದುಕನ್ನು ಬದುಕೋಣ ಅಂತಕ್ಕಂಥ ಮಾತನ್ನು ಶಾರದಾ ಮಾತೆ ಹೇಳ್ತಾಳೆ. ನಾವು ಹೇಳೋದಕ್ಕೆ ಭಾಳ ಸರಳ ಇದು, ನಾನು ಹೇಳಾಕತ್ತಿಲ್ಲ, ಹೇಳಾಕ ನನಗೆ ಭಾಳ ಸರಳ, ಆದರೆ ಬದುಕತಕ್ಕಂಥದ್ದು ಅಷ್ಟು ಸಹಜ ಅಲ್ಲ, ಅಷ್ಟು ಸರಳಲ್ಲ. ಯಾವ ರೀತಿಯೊಳಗೆ ಅವರ ಆಲೋಚನೆ ಇರಬೇಕು. ನೀಲಾಂಬಿಕೆ ಒಂದು ವಚನದೊಳಗೆ ಹೇಳ್ತಾಳೆ, ಹೇಗಿತ್ತು ಅವರ ದಾಂಪತ್ಯ ಅನ್ನೋದಕ್ಕೆ ಹೇಳ್ತೀನಿ ನಿಮಗೆ. ಬಸವಣ್ಣ 2 ಮದುವೆಯಾಗ್ಯಾನ ಅಂತ ಮಾತಾಡೋರಿಗೆ ಉತ್ತರ ನಾನು ಹೇಳೋದು ಬೇಡ, ನೀಲಾಂಬಿಕೆಯ ವಚನ ಹೇಳ್ತದೆ. ಏನು? ಸತಿ ಎನ್ನಲಾಗದು ಬಸವಂಗೆ ಎನ್ನನು, ಪತಿ ಎನ್ನಲಾಗದು ಬಸವನ ಎನಗೆ, ಬಸವನೆನಗೆ ಮಗುವಾದನು ಬಸವಂಗೆ ನಾನು ತಾಯಿಯಾದೆನು ಅಂತಕ್ಕಂಥ ಮಾತನ್ನು ನೀಲಾಂಬಿಕೆ ಹೇಳ್ತಾಳೆ. ಬಸವಣ್ಣನವರ ದಾಂಪತ್ಯದ ಬದುಕು ಹೇಗಿತ್ತು ನೋಡ್ರಿ. ಇಲ್ಲಿ ಪ್ರಾಸಾದಿಕ ಬದುಕಂತ ಹೇಳ್ತಾರೆ. ಕೇವಲ ಬದುಕು ಸಂಸಾರ ಅಂತಂದರೆ ಇದೇ ಅಲ್ಲ, ಇದರಾಚೆಗೆ ಅದ್ಭುತವಾದಂಥ ವ್ಯವಸ್ಥೆ ಅದ ನೋಡ್ರಿ. ಹೆಂಡತಿ ತಾಯಿಯಾಗುವಂಥ ಸಂದರ್ಭ, ಇಂಥ ಭಾವ ಪರಿವರ್ತನೆಗೊಳ್ತದ. ಭಾವ ಒಂದು ಮಾಗಿ ಪರಿಪೂರ್ಣ ಹಂತಕ್ಕೆ ಬರ್ತದ. ಕಷ್ಟದ ಸಂದರ್ಭದೊಳಗೆ ಅನಾರೋಗ್ಯ ಆಗಿ ಆರೋಗ್ಯ ತಪ್ಪಿ ಹಾಸಿಗೆ ಹಿಡಿದು ಮಲಗಿದಾಗ ನಿಮಗೆ ಕುಂತ್ರೆ ಎಳಾಕ್ ಬರೋದಿಲ್ಲ, ಎದ್ರೆ ಕುಂಡ್ರಾಕ್ ಬರೋದಿಲ್ಲ. ಅಂಥ ಹೊತ್ತಿನೊಳಗೆ ಹೆಂಡತಿ ನಿಮ್ಮ ಸೇವೆಯನ್ನು ಮಾಡ್ತಾಳೆ. ಹೆಂಡತಿಯಾಗಿ ನಿಮ್ಮ ಸೇವೆಯನ್ನು ಮಾಡೋದಿಲ್ಲ, ನಿಮ್ಮ ತಾಯಿಯಾಗಿ ನೀವು ಅವರ ಮಗ ಆಗಿ ನಿಮ್ಮನ್ನು ಸೇವೆ ಮಾಡ್ತಾಳಲ್ಲ, ಇದಲ್ಲೇನು? ಅಲ್ಲ ಇದು. ಯಾಕೆ ಅಸಾಧ್ಯ, ಯಾಕೆ ಅಸಹಜ ಅಂತ ನಾವು ಅಂದ್ಕೋಬೇಕು. ಅದಕ್ಕೆ ನೀಲಾಂಬಿಕೆ ಹೇಳ್ತಾಳೆ, ಪತಿ ಎನ್ನಲಾಗದು ಬಸವನೆನಗೆ, ಸತಿ ಎನ್ನಲಾಗದು ಎನ್ನನು ಬಸವಂಗೆ. ಬಸವನೆನ್ನ ಮಗನಾಗಿ ಬಸವಂಗೆ ನಾನು ತಾಯಿಯಾದೆನು ಅಂತ ಹೇಳಬೇಕಾದ್ರೆ ಶರಣರ ಸಂಸಾರ, ಶರಣರ ಆಧ್ಯಾತ್ಮದ ಬದುಕು ಎಷ್ಟು ಉದಾತ್ತ ಪರಿಕಲ್ಪನೆಯೊಳಗಿತ್ತು ಅನ್ನೋದನ್ನು ನಾವು ನೆನಪಿಸಿಕೊಳ್ಬೇಕು. ಸುಮ್ಮನೆ ನಾವು ಮಾತಾಡಬಾರ್ದು. ಭಾಳಷ್ಟು ಸಲ ಅಧಿಕ ಪ್ರಸಂಗದಿಂದ ಮಾತಾಡ್ತೀವಿ.
ಬುದ್ಧಿಗೇಡಿತನದಿಂದ ಮಾತಾಡ್ತೀವಿ, ತಿಳಿಲಾರ್ದ ಮಾತಾಡ್ತೀವಿ. ಬಸವಣ್ಣನವರ ವ್ಯಕ್ತಿತ್ವ 2 ಮದುವೆಯಾಗಿದ್ದ. ಕೆಲವು ಮಂದಿ ಅಂತಾರೆ ಏನರೆ ಮಾಡಿ ಲಪಂಗ್ತನ ಮಾಡಿ ಎಲ್ಲರೂ ಸಿಕ್ಕ ಪೊಲೀಸರ ಕಡೆ ಹೊಡಿಸ್ಕೊಂಡು ಜೈಲಿಗೆ ಹೊಂಟಿರ್ತಾನೆ. ಏನೋ ಜೈಲಿಗೆ ಹೋಗಿ ಬಿದ್ದಲ್ಲ ಅಂತಂದ್ರೆ ಗಾಂಧಿನೇ ಹೋಗಿದ್ದಾಳೆ ಜೈಲಿಗೆ. ಗಾಂಧಿ ಇದಕ್ಕೆ ಹೋಗಿದ್ದ.